ಜೆಪಿ ನಗರದಲ್ಲಿ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಜಪ್ತಿ 6 ವರ್ಷದ ಹೋರಾಟದ ಬಳಿಕ ಮಾಲೀಕರಿಗೆ ಸ್ವಾಧೀನಕ್ಕೆ ನೀಡಿದ ಬೇಲೂರಿನ ಜೆಎಂಎಫ್ಸಿ ನ್ಯಾಯಾಲಯ. ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿರುವ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಸಂಬಂಧಿತ ಜಮೀನು ವಿವಾದಕ್ಕೆ ಕೊನೆಗೂ ಇಲ್ಲಿಯ ಬೇಲೂರು 1ನೇ ಅಧಿಕ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯದ ಮೂಲಕ ಅಂತಿಮ ತೆರೆ ಬಿದ್ದಿದ್ದು, ದೀರ್ಘಕಾಲದ ಕಾನೂನು ಹೋರಾಟದ ಬಳಿಕ ಮೂಲ ಮಾಲೀಕರಿಗೆ ಜಾಗವನ್ನು ಅವರ ಸ್ವಾಧೀನಕ್ಕೆ ಒಪ್ಪಿಸಲಾಗಿದೆ. ಬೇಲೂರಿನ 1ನೇ ಅಧಿಕ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆದೇಶದಂತೆ ಮತ್ತು ಡಿಕ್ರಿಯ ದಿನಾಂಕ 31/10/2025 ದಾಖಲೆಯಂತೆ ಗುರುವಾರ ಮಹತ್ವದ ತೀರ್ಪಿನಂತೆ ನ್ಯಾಯಾಲಯದ ಹಮೀನುದಾರರು ಹಾಗೂ ಪೊಲೀಸರು ಹಾಗೂ ಜಾಗದ ಮಾಲೀಕರು ಪರ ವಕೀಲರ ಮುಖಾಂತರ ತನ್ನ ಸುಪರ್ದಿಗೆ ಜಾಗ ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ವಕೀಲರಾದ ಎಂಡಿ ಗಿರಿಜಾಂಬ, ನಮ್ಮ ಪರ ಕಕ್ಷಿದಾರರಾದ ಡಾಕ್ಟರ್ ಸುಂದರ್ ಅವರಿಗೆ ಸೇರಿದ ಸುಮಾರು 12 ಚದರ ಅಡಿ ವಿಸ್ತೀರ್ಣದ ಜಾಗವನ್ನು 1994 ಹಾಗೂ 95ರಲ್ಲಿ ಇಂಡಿಯನ್ ಆಯಿಲ್ ಕಂಪನಿಗೆ 25 ವರ್ಷಗಳ ಅವಧಿಗೆ ಲೀಸ್ ಮೂಲಕ ನೀಡಲಾಗಿತ್ತು. 2019ರ ಲೀಸ್ ಅವಧಿ ಮುಗಿದ ಬಳಿಕ ಕಾನೂನುಬದ್ಧವಾಗಿ ಲೀಸ್ ರದ್ದುಪಡಿಸಿ ನೋಟಿಸ್ ನೀಡಿದ್ರು. ಸಂಬಂಧಿತ ಸಂಸ್ಥೆ ಆಗಲಿ ಅದನ್ನು ನಡೆಸುತ್ತಿದ್ದ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಕೃಷ್ಣ ಅವರು ಜಾಗವನ್ನ ಖಾಲಿ ಮಾಡದೆ ಸಾಕಷ್ಟು ನೋಟಿಸ್ ನೀಡಿದ್ರು. ಅದಕ್ಕೆ ಸಂಬಂಧಿಸಿದವರು ಜಾಗ ಖಾಲಿ ಮಾಡದೆ ಅಕ್ರಮ ಸ್ವಾಧೀನ ಮುಂದುವರೆಸಿದ್ದರು ಎಂದು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ 2019ರಲ್ಲಿ ಮೂಲ ದಾವಾ ನಂಬರ್ 304/2019 ದಾಖಲಿಸಲಾಗಿದ್ದು, ಸುದೀರ್ಘ 6 ವರ್ಷಗಳ ವಿಚಾರಣೆ ಬಳಿಕ ನ್ಯಾಯಾಲಯವು ಮಾಲೀಕರ ಪರವಾಗಿ ತೀರ್ಪು ನೀಡಿದೆ. ಕೋರ್ಟ್ ಆದೇಶದಂತೆ 2 ತಿಂಗಳ ಒಳಗೆ ಜಾಗ ಖಾಲಿ ಮಾಡಬೇಕೆಂದು ಸೂಚನೆ ನೀಡಲಾಗಿತ್ತು. ಜೊತೆಗೆ ಬಾಕಿ ಬಾಡಿಗೆ ಹಾಗೂ ಅಕ್ರಮ ಸ್ವಾಧೀನಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಪರಿಹಾರವನ್ನು ಪಾವತಿಸುವಂತೆ ನಿರ್ದೇಶನ ನೀಡಲಾಗಿತ್ತು. ಆದರೆ ನಿಗದಿತ ಅವಧಿಯಲ್ಲಿ ಜಾಗವನ್ನು ಹಸ್ತಾಂತರಿಸದ ಹಿನ್ನೆಲೆ ಮಾಲೀಕರು ಕೇಸ್ ದಾಖಲಿಸಿದ್ದು, ಇಂದು ಕೋರ್ಟ್ ಮೂಲಕ ಜಾಗದ ಸಂಪೂರ್ಣ ಸ್ವಾಧೀನವನ್ನ ಪಡೆದುಕೊಂಡಿದ್ದೇವೆ. ಇದರಲ್ಲಿ ದಿವಂಗತ ಡಾಕ್ಟರ್ ಸುಂದರ್ ಅವರು ಹಾಗೂ ಅವರ ಪುತ್ರಿಯರಾದ ಶ್ರುತಿ ಮತ್ತು ಸ್ವಾತಿ ಅವರಿಗೆ ಜಾಗದ ಹಕ್ಕು ಇರುವುದರಿಂದ ಕೋರ್ಟ್ ಆದೇಶದಂತೆ ಪೆಟ್ರೋಲ್ ಬಂಕ್ಗೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳನ್ನು ಸ್ಥಳದಿಂದ ತೆರವುಗೊಳಿಸಿ ಜಾಗವನ್ನು ಖಾಲಿ ಮಾಡಲಾಗಿದೆ. 6 ವರ್ಷಗಳ ಕಾನೂನು ಹೋರಾಟದ ನಂತರ ನ್ಯಾಯ ದೊರೆತಿದ್ದು, ಕೋರ್ಟ್ ಆದೇಶದ ಮೂಲಕ ಡಿಕ್ರಿ ಹೋಲ್ಡರ್ಗಳಿಗೆ ಸ್ವಾಧೀನ ಹಸ್ತಾಂತರಿಸಲಾಗಿದೆ ಎಂದರು. ನಮಗೆ 6 ವರ್ಷಗಳ ನಂತರ ನ್ಯಾಯ ದೊರಕಿಸಿಕೊಟ್ಟ ಬೇಲೂರಿನ ನ್ಯಾಯಾಲಯಕ್ಕೆ ಹಾಗೂ ವಕೀಲರಿಗೆ ದಿವಂಗತ ಡಾಕ್ಟರ್ ಸುಂದರ್ ಕುಟುಂಬ ವರ್ಗ ಕೃತಜ್ಞತೆ ಸಲ್ಲಿಸಿತ್ತು. ಇವತ್ತು ಕೋರ್ಟ್ ಆದೇಶದ ಮೇಲೆ 1ನೇ ಅಧಿಕ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಬೇಲೂರು ನ್ಯಾಯಾಲಯದ ಆದೇಶದ ಮೇಲೆ ಜಾರಿ ಕೇಸ್ ನಂಬರ್ 14/2026ರಲ್ಲಿ ನಮಗೆ ಹಿಂದೆ ನಾವು ಈ ಪೆಟ್ರೋಲ್ ಬಂಕ್ ವಿರುದ್ಧ ಒಂದು ಕೇಸ್ ಹಾಕಿದ್ವಿ. ನಾವು ಅಸಲು ದಾವಾ ನಂಬರ್ 304/2019 ಅಂತಂದೇಳಿ ಅದರಲ್ಲಿ ನಾವು ಮೂಲ ಮಾಲೀಕರು ಬಂದು ಡಾಕ್ಟರ್ ಸುಂದರ್ ಅಂತಂದೇಳಿ ಬೇಲೂರಿಗೆ ಜನತೆಗೆ ಭಾಳ ಚಿಟಪಚಿಟರು ಅವರ ಜಾಗವನ್ನು 12 ಸ್ಕ್ವೇರ್ ಫೀಟ್ ಜಾಗವನ್ನು ಅವರು ಇಂಡಿಯನ್ ಆಯಿಲ್ ಕಂಪನಿಗೆ 25 ವರ್ಷಕ್ಕೆ ಲೀಸ್ ಮಾಡಿಕೊಟ್ಟಿದ್ರು ರಿಜಿಸ್ಟರ್ ಮೂಲಕ. ಆ 25 ವರ್ಷ ಅವಧಿ ಮುಗಿದೋಯ್ತು. ಮುಗಿದ ಮೇಲೆ ಅವರ 2019ರಲ್ಲಿ ಅದು ಲೀಸಿನ ಅವಧಿ ಮುಗಿದ ಮೇಲೆ ಕಾನೂನುಬದ್ಧವಾಗಿ ಅವರಿಗೆ ನಾವು ಟರ್ಮಿನೇಟ್ ಮಾಡಿ ನೋಟಿಸನ್ನು ಕೊಟ್ವಿ. ಆ ಟರ್ಮಿನೇಟ್ ಮಾಡಿದ ಮೇಲೂ ಕೂಡ ನಮಗೆ ನಮ್ಮ ಜಾಗವನ್ನು ಬಿಡಲಿಲ್ಲ. ಯಾಕೆಂತಂದರೆ ಒನ್ಸ್ ನಾವು ಕಾನೂನುಬದ್ಧವಾಗಿ ಟರ್ಮಿನೇಟ್ ನೋಟಿಸನ್ನು ಇಶ್ಯೂ ಮಾಡಿದ ಮೇಲೆ ಅವರ ಪೊಸಿಷನ್ನು ಕಾನೂನು ಬಾಹಿರ ಅಂತ ಆಗುತ್ತೆ. ಅದಾದ ಮೇಲೆ ನಾವು ಅನಿವಾರ್ಯವಾಗಿ ಕೋರ್ಟಿಗೆ ಕೇಸನ್ನು ಹಾಕಿ ಕೋರ್ಟಲ್ಲಿ ಎಲ್ಲ ವಿವರವಾಗಿ ವಾದ ವಿವಾದವನ್ನು ನಡೆದು ಕೋರ್ಟ್ ಆದೇಶವನ್ನು ಮಾಡಿ ನಮಗೆ ಅವರಿಗೆ 2 ಮಂತ್ಸಲ್ಲಿ ನಮಗೆ ಸ್ವಾಧೀನವನ್ನು ಬಿಟ್ಕೊಡ್ಬೇಕು ಅಂತಂದೇಳಿ ಆದೇಶವನ್ನು ಮಾಡಿದೆ. ಸುಂದರ್ ಅವರು ಈಗಿಲ್ಲ, ಅವರ ವಾರಸ್ದಾರರಾಗಿ ಅವರ ಶ್ರೀಮತಿ ಅವರಿಬ್ಬರು ಕೃಷ್ಣಕುಮಾರ್ ಅಂತಂದೇಳಿ ಅವರ ಇಬ್ಬರು ಹೆಣ್ಮಕ್ಳು ಕೂಡ ಇದ್ದರು, ಶ್ರುತಿ ಮತ್ತು ಸ್ವಾತಿ ಅಂತಂದೇಳಿ. ಆ ಪ್ರೊಸೀಡಿಂಗ್ಸ್ ನಡೆಯುವಾಗ ಕೃಷ್ಣಕುಮಾರಿ ಅವರು ಕೂಡ ಮರಣ ಹೊಂದಿದ್ದಾರೆ. ಈಗ ಅವರ ವಾರಸ್ದಾರರಾಗಿ ಶ್ರುತಿ ಮತ್ತು ಸ್ವಾತಿ ಅಂತಂದೇಳಿ ಇದ್ದಾರೆ. ಅವರು ಈ ಜಾಗದ ಮಾಲೀಕರು. 2 ಮಂತ್ಸ್ ಆದ ಮೇಲೂ ಕೂಡ ಅವರು ಬಿಟ್ಕೊಡದೇ ಇರೋದ್ರಿಂದ ನಾವು ಜಾರಿ ಕೇಸನ್ನು ಹಾಕ್ಕೊಂಡು ಸ್ವಾಧೀನವನ್ನು ಇವತ್ತು ನಾವು ಪಡ್ಕೊಂಡಿದ್ದೇವೆ. ಕೋರ್ಟು ಆದೇಶ ಮಾಡುವಾಗ ಅವರಿಗೆ 2 ಮಂತ್ಸನ್ನು ಕೊಟ್ಟಿತ್ತು. ನಮಗೆ ಅರಿಯಸ್ ಫೈನ್ ಕೊಡ್ಲಿಕ್ಕೆ ಆದೇಶ ಮಾಡಿದೆ. ಮತ್ತೆ ಇವರು ಇರ್ತಕ್ಕಂಥದ್ದು ಅಕ್ರಮ ಸ್ವಾಧೀನ ಆಗಿರೋದ್ರಿಂದ ತಿಂಗಳ 10,000 ರೂಪಾಯಿ ನಮಗೆ ನುಕ್ಸಾನನ್ನು ಕೊಡಬೇಕು ಅಂತ ಕೂಡ ಆದೇಶ ಮಾಡಿದೆ. ಡೀಟೇಲ್ ಆದೇಶ ಬೇಕು ಅಂತಂದರೆ ನಾನು ನಿಮಗೆ ಪರ್ಮಿಷನ್ ಮಾಡ್ತೀನಿ. ನಮ್ಮ ಈಗ 6 ವರ್ಷದ ಹೋರಾಟದ ನಂತರ ನಮಗೆ ಒಂದು ಜಾರಿ ಕೇಸಲ್ಲಿ ನಾವು ಥ್ರೂ ಕೋರ್ಟ್ ಮೂಲಕ ಸ್ವಾಧೀನವನ್ನು ಪಡ್ಕೊಂಡು ಕೋರ್ಟ್ ನಮಗೆ ನಮ್ಮ ಕಕ್ಷಿದಾರರಿಗೆ ಡಿಕ್ರಿ ಹೋಲ್ಡರ್ ಅಂತ ಏನು ಕರಿತೀವಲ್ಲ ಅವ್ರ ಪರವಾಗಿ ಡಿಕ್ರಿ ಆಗಿದೆ. ಡಿಕ್ರಿ ಹೋಲ್ಡರ್ಗೆ ಸ್ವಾಧೀನವನ್ನು ಕೊಟ್ಟಿದ್ವಿ. ಎಂಟೈರ್ 12 ಸ್ಕ್ವೇರ್ ಫೀಟ್ ಏನು ಜಾಗ ಇದೆ ಅಲ್ಲ, ಇದು ಲೀಸ್ ಇದು ಅಗ್ರಿಮೆಂಟಲ್ಲಿ ಇದ್ದಂಥ ಜಾಗ. ಅದು ಪೂರ್ತಿ ತಾವ ಸೊತ್ತು, ಅದ್ರ ಪೂರ್ತಿ ಕೊಡಬೇಕು. ನಾವು ತಗೊಂಡ ಲೆಕ್ಕನೇನಾಗಲ್ಲ. ಈಗ ಏನಿತ್ತು ಅದನ್ನು ನೀವೇ ನೋಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಪ್ರತಿಯೊಂದು ಸಾಮಾನು ಥಿಂಗ್ಸ್ ಏನಿತ್ತು ಅವರು ಸಂಬಂಧಪಟ್ಟಿದ್ದು ಇಂಡಿಯನ್
ಅವರು ಕಾನೂನುಬದ್ಧವಾಗಿ ನಮ್ಮ ಸ್ವಾಧೀನವನ್ನು ಕೊಟ್ಟಿದ್ದಾರೆ. ನಮಗೆ ಅಕ್ಟೋಬರ್ ನಮಗೆ 99ನೇ ಇಸ್ವಿಯಲ್ಲಿ 25 ವರ್ಷ ಕೊಟ್ಟಿದ್ದೆ. 94ರ 25 ವರ್ಷಕ್ಕೆ ಅವಧಿಗೆ ಕೊಟ್ಟಿದ್ದು ಡಾಕ್ಟರ್ ಸುಂದರ್ ಅವರು ಯಾರಿಗೆ ಇಂಡಿಯನ್ ಆಯಿಲ್ ಕಂಪನಿಗೆ ಲೀಸ್ ಡೀಡ್ ಮಾಡಿಕೊಟ್ಟು ರಿಜಿಸ್ಟರ್ ಕೂಡ ಮಾಡಿಕೊಟ್ಟಿದ್ರು. ಅದು 2019ರಲ್ಲಿ ಅದ್ರದ್ದು 25 ವರ್ಷ ಆಗೋಯ್ತು. ಕಾನೂನುಬದ್ಧವಾಗಿ ನಾವು ಟರ್ಮಿನೇಟ್ ಕೂಡ ಮಾಡಿದ್ವಿ. ಅವಧಿನ ಯಾಕಂದರೆ ಲೀಸ್ ಮುಗಿದೋಗಿರೋದ್ರಿಂದ ನಾವು ಟರ್ಮಿನೇಟ್ ಕೂಡ ಮಾಡಿದ್ವಿ. ಟರ್ಮಿನೇಟ್ ಆದಮೇಲೂ ಕೂಡ ಅವ್ರು ಬಿಟ್ಕೊಡ್ಬೇಕಾಯ್ತು. ಮಾತುಕತೆ ಹೇಳೋದಾದ್ರೆ ಅವ್ರು ಬಿಟ್ಕೊಡ್ಲಿಲ್ಲ. ಮತ್ತೆ ಅಕ್ರಮ ಸ್ವಾಧೀನವನ್ನು ಮುಂದುವರ್ಸ್ಕೊಂಡು ಹೋದ್ರು. ಯಾರೇ ಮಾಲೀಕರು ಅದನ್ನು ಒಂದ್ಸಲ ಟರ್ಮಿನೇಟ್ ಮಾಡಿದ್ಮೇಲೆ ಯಾರಲ್ಲಿ ಇರ್ತಾರ ಅವ್ರ ಸ್ವಾಧೀನ ಅಕ್ರಮ ಅಂತ ಹಚ್ಕೊಂಡೆ ಕಾನೂನು ಭಾಷೆಯಲ್ಲಿ. ನಾವು ಅದನ್ನು ಕೇಸನ್ನು ಹಾಕೊಂಡ್ವಿ. ಕೇಸ್ ನಂಬರ್ 304/2019 ಅದು 1ನೇ ಅಧಿಕಾರ ನ್ಯಾಯಾಲಯದಲ್ಲಿ ಹೇಳ್ತಾ ಇತ್ತು. ಕೋರ್ಟ್ ಡಿಕ್ರಿ ಆಯಿತು. ಅವರು ಕೂಡ ಅಪಿಯರ್ ಆಗಿ ವಿಚಾರಣೆ ಮಾಡಿ ಅವ್ರ ದಾಖಲಾತಿ ನಮ್ಮ ದಾಖಲಾತಿ ಸುದೀರ್ಘ 6 ವರ್ಷದ ಸುದೀರ್ಘ ಅವಧಿಯಲ್ಲಿ ಎಲ್ಲ ವಿಚಾರಣೆಯನ್ನು ಮಾಡಿ ಕೋರ್ಟ್ ಆದೇಶವನ್ನು ಮಾಡಿ ಇವರಿಗೆ ಆ ಸ್ವಾಧೀನವನ್ನು ಕೊಡಲಿಕ್ಕೆ ಆದೇಶ ಮಾಡಿ ಮತ್ತೆ ಬಾಕಿ ಅರಿಯರ್ಸ್ ಆಫ್ ರೆಂಟನ್ನು ಕೂಡ ಆದೇಶ ಮಾಡಿದೆ. ಮತ್ತು ಅವ್ರಿಗೇನು ಇಲ್ಲಿಗಲ್ ಸ್ವಾಧೀನ ಇದೆಯಲ್ಲ ಅದಕ್ಕೆ ಮತ್ತೆ 10,000 ರೂಪಾಯಿ ಕೊಡಲಿಕ್ಕೆ ಆದೇಶ ಮಾಡಿದೆ. 2019ರಿಂದ ಇಲ್ಲಿಯವರೆಗೂ ಅಕ್ಟೋಬರಲ್ಲಿ ಏನು 2025ರಲ್ಲಿ ಆದೇಶ ಆಯಿತು ಅಲ್ಲವರೆಗೂ ಒಂದು ರೆಂಟನ್ನು ಫಿಕ್ಸ್ ಮಾಡಿ ಕೊಡಲಿಕ್ಕೆ ಕೂಡ ಆದೇಶ ಮಾಡಿದೆ. ನಾವು ದಾವಾದಲ್ಲಿ ಏನು ಪರಿಹಾರ ಕೇಳಿದ್ವಿ ಆ ಪರಿಹಾರ ಎಲ್ಲವನ್ನೂ ಕೊಟ್ಟು ನೀಡಿ ಇವತ್ತು ಜಾರಿ ಕೇಸಲ್ಲಿ ನಮಗೆ ಸ್ವಾಧೀನವನ್ನು ಕೊಟ್ಟಿದ್ದೆ. ಗಿರಿಜಾಂಬಿಕಾ ದಂಧೆಯಲ್ಲಿ ನಾನು ಡಾಕ್ಟರ್ ಸುಂದರ್ ಅವರ ಮಕ್ಕಳ ಲಾಯರಾಗಿ. ಈ ಸಂದರ್ಭದಲ್ಲಿ ಸುರೇಶ್, ಸುಧನ್ವಾ, ಗೋಕಲ್, ಮೋನೀಶ್, ಸ್ವಾತಿ, ಶ್ರುತಿ, ಷಡಾಕ್ಷರಿ, ನ್ಯಾಯಾಲಯದ ಹಮೀನುದಾರರು ಇತರರು ಹಾಜರಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.